ಇಲ್ಲಿ ಬಂಧುಗಳೇ, ಸ್ನೇಹಿತರು ನಾವೆಲ್ಲ ಇದ್ದೀವಿ. ಆದರೆ ಕೃಷ್ಣಪ್ಪ ಸ್ನೇಹಿತ ಆ ಥರ ಸ್ನೇಹಿತ ಸಿಗೋದು ತುಂಬ ವಿರಳ. ಆದರೆ ಇವತ್ತು ಅವರು ಸ್ವಯಂ ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನಮಗೆ ನೋವಾಗ್ತಿದೆ. ಬಟ್ ಅವರು ಎಲ್ಲ ರೀತಿ ಚೆನ್ನಾಗಿರೋದ್ರಿಂದ ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ. ಅವರು ಮುಂದೆ ಜೀವನ ಚೆನ್ನಾಗಿರ್ತಾರೆ ಅಂತ ನಾನು ನಂಬಿರ್ತೀನಿ. ಯಾಕೆಂದರೆ ಅವರು ಆ ಒಂದು ದಿಕ್ಕಿನಲ್ಲಿ ಅವ್ರು ಸಾಕ್ತಾ ಇದ್ದಾರೆ, ಬದುಕುವಾಗಿದೆ. ಅವ್ರ ಕುಟುಂಬವನ್ನು ನಾವು ಹತ್ತಿರಿಂದ ಬಂದು ಅವರ ಜೀವನ ಮಟ್ಟ ಅವರು ಕುಟುಂಬಸ್ಥರೆಲ್ಲ ನಾವೆಲ್ಲ ಸ್ನೇಹಿತರು ಅವ್ರ ಮನೆಗೆಲ್ಲ ಆವಾಗ ಭೇಟಿ ಕೊಟ್ಟು ನೋಡಿದ್ರಿಂದ ಅವ್ರು ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇನ್ನೂ ನಮಗೇನು ಅಂತಂದರೆ ಕಾರ್ಖಾನೆ ಒಳಗೆ ಅವರ ನಮ್ಮ ಭೇಟಿ ಅಸಾಧ್ಯ. ಅದೊಂದು ದುಃಖದ ಸಂಗತಿ. 34 ವರ್ಷ ನಾವು ಒಡನಾಟ ಇಟ್ಕೊಂಡಿದ್ದು ಈ ಕ್ಷಣದಲ್ಲಿ ಸ್ವಯಂ ನಿವೃತ್ತಿ ಆಗೋದ್ರಿಂದ ಇಷ್ಟು ಜನ ಇರ್ಬೋದು. ಇದು ಸಡನ್ನಾಗಿ ಮಾಡಿದ್ದಂಥ ಕೆಲಸ. ನಿವೃತ್ತಿ ಸ್ವಯಂ ನಿವೃತ್ತಿ ಅಂತವ್ರು ಯಾರು ಈ ಥರ ಮಾಡಲಿಲ್ಲ. ಇದು ಮೊದಲನೇ ಪ್ರಯತ್ನ ಆಗಿದೆ ಅಂತಕ್ಕಂಥದ್ದು ನಾನು ಸೊ ಕೃಷ್ಣಪ್ಪನವ್ರಿಗೆ ಏನಾದರೂ VRS ಅಲ್ಲಿ ನಿವೃತ್ತಿಯಾಗಿ ಆ ವೇದಿಕೆ ಮೇಲೆ ಏನಾದರೂ ಇಂಥ ಒಂದು ವ್ಯವಸ್ಥೆ ಆಗಿದ್ದರೆ ಇಡೀ ಕಾರ್ಖಾನೆ ಎಲ್ಲ ಜನ ಸೇರಿ ಅವ್ರಿಗೆ ಕೊಡ್ತಾಯಿದ್ರು. ಇದು ಅನಿವಾರ್ಯ ಘಟನೆ. ಒಂದು 3 ಗಂಟೆ ಮೇಲೆ ನಿರ್ಣಯ ಆಗಿರ್ತಕ್ಕಂಥದ್ದು. ಅದನ್ನು 3 ಗಂಟೆ 8 ಗಂಟೆ ಮೇಲೆ ಕೃಷ್ಣ ನಿರ್ಣಯ ಮಾಡಿರ್ತಕ್ಕಂಥದ್ದು. ಅದರಿಂದ ಇದು ಇಷ್ಟರಲ್ಲಿ ಒಂದು ದೊಡ್ಡದಾಗಿ ಇರತಕ್ಕಂಥ ಜನದಲ್ಲಿ ಒಂದು ಅದ್ಭುತವಾದ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ನೀವು ಸದಾ ತಮ್ಮಂದ್ರೆ ಇರಲಿ, ನಿಮ್ಮ ಮನಸ್ಸು ಯಾವಾಗಲೂ ನಮ್ಮ ಮಿತ್ರರ ಜೊತೆ ಇರಲಿ ಅಂತ ಬಯಸ್ತಾ ತಮಗೆ ನಾನು ಬೀಳ್ಕೊಡುಗೆ ತಮ್ಮೆಲ್ಲರೂ ಬರೋದು ಬೀಳ್ಕೊಡುಗೆ ಇನ್ನೊಂದು 10 ವರ್ಷ ಇಲ್ಲೇ ಇರ್ತಾರೆ. ದೂರ